ಪ್ರಿಯ ವೀಕ್ಷಕರೆಲ್ಲರಿಗೂ ಹಳ್ಳಿಸಖಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಲಕ್ಷ್ಮಿಯ ನೈವೇದ್ಯಕ್ಕೋಸ್ಕರ ಕರ್ಜಿಕಾಯಿ ಅಂತ ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಬಿಡೋಣ. ನಾನು ಆಲ್ರೆಡಿ ಎಲ್ಲ ಅಂದರೆ ಸೂಸ್ಲು ಅಂತ ಕರಿತೀವಿ, ಇದನ್ನು ಸೂಸ್ಲನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ನಾನು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ ಈಗ ಹೇಳ್ತಾ ಹೋಗ್ತೀನಿ. ನಾನು ತಗೊಂಡಿರೋ ಅಳತೆ ಇದು ಕ್ವಾಂಟಿಟಿ ಬಂದು ಅರ್ಧ kg, ಅಂದರೆ ಅರ್ಧ ಸೇರು ಹುರಿಗಡಲೆ, 1 ಪಾವು ಕಡಲೆ ಬೀಜ, ಅರ್ಧ kg ಬೆಲ್ಲ ಜಜ್ಜಿ ಪುಡಿ ಮಾಡಿಟ್ಕೊಂಡಿದ್ದೀನಿ, ಒಂದು 3 ರಿಂದ 4 ಏಲಕ್ಕಿ, 100 ಗ್ರಾಮ್ನಷ್ಟು ಬಿಳಿ ಎಳ್ಳು ಮತ್ತು 1 ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ಅಂದರೆ ಕಡಲೆ ಬೀಜನ ಹುರಿದು ಪಪ್ಪು ಮಾಡಿ ನಾವು ಮಿಕ್ಸಿಗೆ ಹಾಕೊಬೇಕು. ನಾನು ಇವೆಲ್ಲ ಇಂಗ್ರೀಡಿಯೆಂಟ್ಸ್ನು ಹಾಕಿ ಸೂಸ್ಲನ್ನ ರೆಡಿ ಮಾಡಿಟ್ಟಿದ್ದೀನಿ. ಈಗ ಬಂದು ನಾವು ಮೈದಾ ಹಿಟ್ಟನ್ನು ಕಲಸಿ ರೆಡಿ ಮಾಡಿದ್ದೀನಿ. ನೋಡಿ, ಮೈದಾನು ಕಲಸಿ ರೆಡಿ ಮಾಡಿದ್ದೀನಿ. ಇವನ್ನು ನಾವು ಹಾಳೆ ಅರೆದು ಕರ್ಜಿಕಾಯಿನ ಮಡಚಿ ಲಕ್ಷ್ಮಿಗೆ ನೈವೇದ್ಯ ಮಾಡೋಣ. ಈಗ ಕರ್ಜಿಕಾಯಿನ ಅರಿಯೋದಕ್ಕೆ ಅಂದರೆ ಹಾಳೆನ ಅರಿಯೋದಕ್ಕೆ ಶುರು ಮಾಡಿ ಕರ್ಜಿಕಾಯಿನ ಬೀಸೋಣ ಬನ್ನಿ. ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಮೈದಾ ಹಿಟ್ಟಿಗೆ ಹದ್ದಿ, ಹಾಳೆ ಸ್ವಲ್ಪ ತೆಳುವಾಗಿ ಅರಿಬೇಕು. ದಪ್ಪ ಆದರೆ ಬರೀ ಮೈದಾ ಅನಿಸುತ್ತೆ, ಮೈದಾ ಬೇಯೋದಿಲ್ಲ. ಅದಕ್ಕೋಸ್ಕರ ಹಾಳೆನ ಸ್ವಲ್ಪ ತೆಳ್ಳದಾಗಿ ಹರ್ಕೊಬೇಕು. ಇದು ಒಬ್ಬರೇ ಕರ್ಜಿಕಾಯಿ ಮಾಡ್ತಾ ಇದ್ದೀವಿ ಅಂದರೆ ಒಂದು 10-15 ಆ ಥರ ಅರ್ದ್ಬಿಟ್ಟು ಮಡಚಿ ಬೇಯಿಸಿಟ್ಟು ಮತ್ತೆ ಅರಿಬೇಕು. ಯಾಕೆ ಅಂದರೆ ಎಲ್ಲವನ್ನೂ ನಾವು ಒಟ್ಟಿಗೆ ಅರ್ದು ಬೇಯಿಸ್ತೀವಿ ಅಂದರೆ ಹಾಳೆಗಳು ಆರ್ಕೊಳ್ತವೆ, ಅಂಟ್ಕೊಳ್ಳೋ ಸಾಧ್ಯತೆ ಕಡಿಮೆ. ಎಣ್ಣೆಗೆ ಹಾಕ್ತಿದ್ದಂಗೆ ಅವು ಬಾಯಿ ಬಿಟ್ಕೊಂಡು ಎಣ್ಣೆ ಎಲ್ಲ ಸೂಸ್ಲು ಎಣ್ಣೆ ಒಳಗೆ ಮಿಕ್ಸ್ ಆಗುತ್ತೆ. ಅದರಿಂದ ಒಂದು 15-20 ಈ ರೀತಿ ಅರ್ದಿಟ್ಕೊಂಡು ನಾವು ಎಣ್ಣೆ ಬಾಣಲಿ ಹಚ್ಚಿ ಬೇಯಿಸಿ ಆದಮೇಲೆ ಮತ್ತೆ ಅರಿಯೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಇಲ್ಲ ಇನ್ನೊಬ್ರು ಇದ್ದಾರೆ ಅಂದರೆ ಬೇಕಿದ್ರೆ ನಾವು ಒಬ್ಬರು ಹರ್ಕೊಟ್ಟಂಗೆ ಒಬ್ಬರು ಮಡಚ್ಕೊಡ್ತಾ ಇದ್ದಾರೆ ಅಂತ ಅಂದರೆ ನಾವು ಒಂದೇ ಸಮನೆ ಕರ್ಜಿಕಾಯಿನ ಮಾಡ್ಬೋದು. ನೋಡಿ, ಈ ರೀತಿ ತೆಳುವಾಗಿ ಹಾಳೆನ ಹರಿಬೇಕು. ಈ ರೀತಿ ಒಂದು 15 ರಿಂದ 20 ಮಾಡ್ಕೊಂಡ್ಬಿಟ್ಟು ಆಮೇಲೆ ಸೂಸ್ಲನ್ನು ತುಂಬೋಣ, ಕರ್ಜಿಕಾಯಿ ಮುಡ್ಚೋಣ. ಈಗ ಹರಿತಾ ಇದ್ದೀವಿ. ಈ ರೀತಿ ಕಡುಬು ಮಡ್ಚೋದು ತಗೊಂಡು ಹಾಳೆ ಹರಿದಿದ್ದೀವಲ್ಲ ಅದನ್ನ ಈ ರೀತಿ ಹಾಕಿ ನೋಡಿ, ಸೂಸ್ಲನ್ನ ನಾವು ಇನ್ನೊಂದು ಸ್ವಲ್ಪ ಗುಂಡಿ ಥರ ಮಾಡಿ ಅದೇ ಎಷ್ಟು ಇರಿಸುತ್ತೋ ಅಷ್ಟನ್ನೇ ಹಾಕಬೇಕು. ಜಾಸ್ತಿ ಹಾಕಿದ್ರೆ ಓಪನ್ ಆಗ್ತವೆ ಅವು ಸ್ವಲ್ಪ ಹೊತ್ತಾದ್ಮೇಲೆ. ನೋಡಿ, ಈ ರೀತಿ ಎಲ್ಲ ಕಡೆಯಿಂದಲೂ ಪ್ರೆಸ್ ಮಾಡ್ತಾ ಬಂದು ಎಕ್ಸ್ಟ್ರಾ ಹಿಟ್ಟು ಬರುತ್ತಲ್ಲ ಅದನ್ನು ಈ ರೀತಿ ತೆಗೆದ್ರೆ ನೋಡಿ ಎಷ್ಟು ನೀಟಾಗಿ ಬಂದಿದೆ. ನೋಡಿ, ಈ ರೀತಿ ಒಂದು 10-15 ರೆಡಿ ಮಾಡಿಬಿಟ್ಟು ನಾವು ಸೂಸ್ಲಿಗೆ ಬೇಕಾದರೆ ಗಸಗಸೆನೂ ಆ್ಯಡ್ ಮಾಡ್ಕೊಬೋದು. ಟೇಸ್ಟ್ ಚೆನ್ನಾಗಿರುತ್ತೆ. ಗಸಗಸೆನ ಬೇಕಿದ್ದವ್ರು ಹಾಕ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡಿ. ಇನ್ನೊಂದೆರಡು ರೆಡಿ ಮಾಡ್ಕೊಳೋದ್ರೊಳಗೆ ಎಣ್ಣೆ ಕಾದ್ಬಿಡ್ಲಿ. ಎಣ್ಣೆಗೆ ಸ್ಟವ್ ಹಚ್ಚಿ ಎಣ್ಣೆ ಮೀಡಿಯಮ್ ಉರಿಲಿ, ನಿಧಾನಕ್ಕೆ ಕಾಯ್ತಾ ಇರಲಿ. ಇನ್ನೊಂದು ಸ್ವಲ್ಪ ನಾವು ಕರ್ಜಿಕಾಯಿಗಳನ್ನ ಹರಿದು ರೆಡಿ ಮಾಡ್ಕೊಳೋದ್ರೊಳಗೆ ಎಣ್ಣೆ ಕಾಯುತ್ತೆ. ಈಗ ಕರ್ಜಿಕಾಯಿನ ನಾವು ರೆಡಿ ಮಾಡೋಣ. ಈಗ ಈ ರೀತಿ ಒತ್ತಿ ಎಲ್ಲ ಕರ್ಜಿಕಾಯಿನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಎಣ್ಣೆ ಕಾದಿದೆ ನೋಡಿ, ಒಂದೊಂದೇ ಹಾಕಿ ಮೀಡಿಯಮ್ ಉರಿಲಿ ಬೇಯಿಸ್ಬೇಕು. ಜಾಸ್ತಿ ಫ್ಲೇಮಲ್ಲಿ ಬೇಯಿಸಿದ್ರೆ ಮೈದಾ ಸರಿಯಾಗಿ ಬೇಯೋದಿಲ್ಲ. ಈ ರೀತಿ ಸ್ವಲ್ಪ ಬೆಂದ ಮೇಲೆ ಎಲ್ಲ ಕರ್ಜಿಕಾಯಿನ ಉಲ್ಟಾ ಮಾಡಿ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸಬೇಕು. ಲಕ್ಷ್ಮಿಗೆ ಸಿಹಿ ಖಾದ್ಯಗಳು ಅಂದರೆ ಸಿಹಿ ತಿಂಡಿಗಳು ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಚಕ್ಲಿ, ಸಿಹಿ, ಖಾರ ಎಲ್ಲ ನೈವೇದ್ಯಗಳು ಇಷ್ಟ. ಚಕ್ಲಿ, ರವೆ ಉಂಡೆ, ಕರ್ಜಿಕಾಯಿ, ಕಜ್ಜಾಯ ಈ ರೀತಿ ಎಲ್ಲ ನೈವೇದ್ಯಗಳನ್ನು ಮಾಡಿಸಿ ಲಕ್ಷ್ಮೀನ ಖುಷಿಪಡಿಸಿ
ವರಮಹಾಲಕ್ಷ್ಮಿ ಪೂಜೆಗೆ ನೈವೇದ್ಯವಾಗಿಟ್ಟು ಲಕ್ಷ್ಮಿನ ನಿಮ್ಮಗಳ ಮನೆಗೆ ಆಹ್ವಾನ ಮಾಡಿ ಅಂತ ಹೇಳ್ತಾ ಕರ್ಜಿಕಾಯಿ ರೆಡಿ ಆಗ್ತಿದೆ. ಸಿಹಿ ಸಿಹಿಯಾದ ಬಿಸಿ ಬಿಸಿಯಾದ ಕರ್ಜಿಕಾಯಿ ಲಕ್ಷ್ಮೀ ನೈವೇದ್ಯಕ್ಕೆ ರೆಡಿ ಆಯಿತು. ನಾವಿನ್ನೇನು ಲಕ್ಷ್ಮಿನ ಕೂರಿಸಿ ಲಕ್ಷ್ಮಿನ ಮನೆಗೆ ಬರಮಾಡ್ಕೊಳ್ಳೋದೇ ಇರೋದು. ಕ್ರಿಸ್ಪಿಯಾಗಿರ್ತಕ್ಕಂಥ ಬಿಸಿ ಬಿಸಿ ಕರ್ಜಿಕಾಯಿ ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವರ್ಷದ ವರಮಹಾಲಕ್ಷ್ಮಿಗೆ ಲಕ್ಷ್ಮೀ ನೈವೇದ್ಯಕ್ಕೆ ರೆಡಿಯಾದ ಕರ್ಜಿಕಾಯಿ ನಿಮಗೆಲ್ಲ ಇಷ್ಟವಾಯಿತಾ? ಈ ವಿಡಿಯೋ ಇಷ್ಟವಾಗಿದ್ದರೆ ಹಳ್ಳಿಸಖಿ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳು.